ನಮ್ಮ ಗುಂಪು ಇಲ್ಲಿ ಬರ್ತಾ ಬರಲ್ಲ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ನಿಮಗೆ ಆಗಲೇ ಗೊತ್ತಾಗಿರುತ್ತೆ. ನಾನು ನಮ್ಮ ಡ್ಯಾಡಿ ಸೈಡ್ ಫ್ಯಾಮಿಲಿ ಜೊತೆ ಮಂತ್ರಾಲಯ ಟ್ರಿಪ್ ಹೋಗ್ತಾಯಿದ್ದೀನಿ. ಅಂದರೆ ಒನ್ ಡೇ ಟ್ರಿಪ್ಪು. ನಮ್ಮ ಡ್ಯಾಡಿ ಸೈಡ್ ಫ್ಯಾಮಿಲಿ ಅಂದರೆ ನಮ್ಮ ಮಮ್ಮಿ, ನಾನು, ನಮ್ಮ ದೊಡ್ಡಮ್ಮ, ನಮ್ಮ ಅತ್ತೆಂದರು, ಅವ್ರ ಮಕ್ಕಳು ಎಲ್ಲ ಬರ್ತಿದ್ದಾರೆ. ಸೊ ಇದು ಒಂದು ಒನ್ ಡೇ ಟ್ರಿಪ್ ಆಗಿರುತ್ತೆ ಮಂತ್ರಾಲಯಕ್ಕೆ. ತುಂಬ ದಿವಸದಿಂದ ಅಂದ್ಕೊತಿದ್ವಿ ಹೋಗಬೇಕು ಫ್ಯಾಮಿಲಿ ಎಲ್ಲಾದರೂ ಅಂತ. ಮತ್ತು US ಇಂದ ನಮ್ಮ ಅಕ್ಕ ಕೂಡ ಬಂದಿದ್ದಾರೆ, ಸ್ನೇಹಕ್ಕ. ಸೊ ಅವರಿಂದ ಎಲ್ಲರೂ ಇಡೀ ಫ್ಯಾಮಿಲಿ ಆಲ್ಮೋಸ್ಟ್ ಒಂದು 20 ಮೆಂಬರ್ಸ್ ನಾವು ಹೊರಡ್ತಿದ್ದೀವಿ. ಸೊ ಒಂದು TT ಮಾಡಿದ್ದೀವಿ, TTಯಲ್ಲಿ ಹೋಗ್ತಿರೋದು. ಸೊ ನಮ್ಮ ಜರ್ನಿ ಯಾವ ರೀತಿ ಇರುತ್ತೆ, ಹೋಗ್ತಾ ನಾವು ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದು ನಿಮಗೆ ತಪ್ಪದೆ ನೋಟಿಫಿಕೇಷನ್ ಬರುತ್ತೆ. ಸೊ ಈಗಿನ್ನೂ ಟೈಮ್ ಸಂಜೆ 5:15 ಆಗಿದೆ. ಸೊ ನಾವು ಹೊರಡ್ತಿರೋ ಅಂಥದ್ದು ಮಧ್ಯರಾತ್ರಿ ಒಂದು 3 ಗಂಟೆ ಹಂಗೆ ಇಲ್ಲಿಂದ ಬಿಡೋಣ. ಸೊ ದ್ಯಾಟ್ ಅಲ್ಲಿ ಹೊರಡೋಷ್ಟೊತ್ತಿಗೆ ಒಂದು 11-12 ಗಂಟೆ ಆಗುತ್ತೆ. ದರ್ಶನ ಮಾಡಿಕೊಂಡು ತಿರ್ಗಿ ಅಲ್ಲೇ ಸುತ್ತಮುತ್ತ ಜಾಗ ಎಲ್ಲ ವಿಸಿಟ್ ಮಾಡಿಕೊಂಡು ತಿರ್ಗಿ ನೈಟ್ ಒಂದು 12-1 ಹೊತ್ತಿಗೆಲ್ಲ ಬಂದ್ಬಿಡ್ಬೋದು ಅಂತ. ಸೊ ಬನ್ನಿ. ಈಗ ಆಲ್ಮೋಸ್ಟ್ ಮಂತ್ರಾಲಯ ರೀಚ್ ಆಗಿದ್ದೀವಿ. ಸೊ ನೈಟ್ 3 ಗಂಟೆಗೆ ಜರ್ನಿ ಇರೋದ್ರಿಂದ ನಾನು ನೈಟ್ ಟ್ರಾವೆಲಿಂಗ್ದೆಲ್ಲ ಏನೂ ಅಷ್ಟು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಯಾಕಂದರೆ ಎಲ್ಲ ಮಲಗಿಬಿಟ್ಟಿದ್ರು. ಸೊ ಇಲ್ಲಿ ಮಂತ್ರಾಲಯಕ್ಕೆ ಬಂದು ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ದರ್ಶನ ಮಾಡಿದ್ವಿ, ನೆಕ್ಸ್ಟ್ ಹಂಗೆ ಡೋರ್ ಕ್ಲೋಸ್ ಮಾಡಿಬಿಟ್ರು ದೇವಸ್ಥಾನದ್ದು. ಸೊ ದರ್ಶನ ಎಲ್ಲ ಚೆನ್ನಾಗಾಯಿತು. ನಮ್ಮದೇ ಲಾಸ್ಟ್ ಬ್ಯಾಚು, ಕಣ್ತುಂಬ ದರ್ಶನ ಆಯಿತು, ಒಳ್ಳೆ ದರ್ಶನ ಆಯಿತು. ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಒಂದು ಗ್ರೂಪ್ ಫೋಟೋ ತೊಗೊಳ್ಳೋಣ, ಫ್ಯಾಮಿಲಿ ಗ್ರೂಪ್ ಫೋಟೋ ಅಂತ ಇಲ್ಲಿ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಇಲ್ಲಿ ಮುಗಿಸ್ಕೊಂಡು ನಮ್ಮ ಬಸ್ ಹತ್ರ ಹೊರಡ್ತಿದ್ವಿ, ಜೋರಾಗಿ ಮಳೆ ಬಂದ್ಬಿಡ್ತು. ಸೊ ಅಲ್ಲೇ ಹತ್ರದಲ್ಲೇ ಒಂದು ಭವನ ಇತ್ತು, ಅದು ಕ್ಲೋಸ್ ಆಗಿತ್ತು. ಬಟ್ ಅಲ್ಲಿ ನೆನೆದೇ ಇರೋ ಥರ ಶೆಲ್ಟರ್ ಇತ್ತು. ಸೊ ಅಲ್ಲಿ ಬಂದು ಎಲ್ಲರೂ ಬಂದು ಕುತ್ಕೊಳ್ತಾ ಇದ್ವಿ. ಹಾಗೆ ಎಲ್ಲರೂ ಸೇರಿದ್ದೀವಲ್ವ, ಮತ್ತು ಇನ್ನೊಂದು ಗ್ರೂಪ್ ಫೋಟೋ ತೊಗೊಳ್ಳೋಣ ಅಂತ ಇಲ್ಲಿ ಹಾಗೆ ಒಂದು ಗ್ರೂಪ್ ಫೋಟೋ ತೊಗೊತಾ ಇದ್ವಿ. ಒಂದೊಂದಲ್ಲ ಇರ್ಬೋದೇನೋ ಅಂತ ಅನ್ಕೊಂತ ಇದೀವಿ, ಬೇಡ್ಕೊಂತಿದ್ರೆ ಸಾಕು. ಸೊ ಇಲ್ಲಿ ನೈಟ್ ಜರ್ನಿ ಮಾಡ್ಕೊ ಬರ್ತಿದ್ವಲ್ವ, ನಮ್ಮ ಪ್ರಣತಿ ಹೋಲೆ ಸ್ವೆಟ್ರಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ, ಅವಳು ನೋಡ್ಕೊಂಡಿಲ್ಲ. ಆಮೇಲೆ ನಾವು ನೋಡ್ಕೊಂಡ್ವಿ, ಕಾಣಿಸ್ತಿಲ್ಲ ಅಂತ. ಆಮೇಲೆ ಬಸ್ಸಲ್ಲಿ ಹೋಗಿ ಆ ಸ್ವೆಟರ್ ಎಲ್ಲ ತೆಗೆದು ನೋಡಿದಾಗ ಸ್ವೆಟರ್ಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ಸೊ ಅವ್ರದ್ದು ಅದು ಸ್ವಲ್ಪ ರೇಗಿಸ್ತಾ ಇದ್ವಿ ಅವಳಿಗೆ. ಮತ್ತು ಬರ್ತಾ ಇಲ್ಲಿ ಸೋಡಾ ಎಲ್ಲ ಕಾಣಿಸ್ತು. ಸೊ ಎಲ್ಲರೂ ಸೋಡಾ ಕುಡಿಯೋಣ, ತುಂಬ ದಿವಸ ಆಗಿತ್ತಲ್ವ ಅಂತ ಇಲ್ಲಿ ಸೋಡಾ ಎಲ್ಲ ತೊಗೊಂಡು ಕುಡಿದ್ಬಿಟ್ಟು ಸೊ ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದಂಥದ್ದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಅಂದರೆ ಬರ್ತಾ ಆನ್ ದ ವೇ ಅಲ್ಲೇ ಇರುತ್ತಲ್ವ. ಸೊ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗಿ ಅಲ್ಲೆಲ್ಲ ಸುತ್ತಮುತ್ತ ನೋಡಿಕೊಂಡು ಬಂದಿದ್ದಂಥದ್ದು. ಈಗ ಇಲ್ಲಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಸೊ ಬಸ್ಸೆಲ್ಲ ಒಂದು ಕಡೆ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರೂ ದೇವಸ್ಥಾನದ ಹತ್ರ ಹೊರಡ್ತಿರೋ ಅಂಥದ್ದು. ನಾನು ದೇವಸ್ಥಾನದ ಒಳಗಡೆ ಎಲ್ಲ ಏನೂ ವಿಡಿಯೋ ಮಾಡಲಿಲ್ಲ, ಇಲ್ಲಿ ಬರೀ ಸ್ಟೆಪ್ಸ್ ಹತ್ರ ಮಾಡಿಕೊಂಡೆ. ಒಳಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸ್ಟೋರಿ ಸ್ವಲ್ಪ ಹೇಳ್ತಾರೆ. ಸೊ ಸ್ಟೋರಿ ಎಲ್ಲ ಕೇಳಿಕೊಂಡು ವಾಪಸ್ ಬಂದಿದ್ದಂಥದ್ದು. ಸೊ ಇಲ್ಲಿ ವಾಪಸ್ ಬರ್ತಾ ನಮ್ಮ ಕೃತಿ ಬೇಬಿ ನಾನು ಹಿಂಗೆ ಮೇಕಪ್ ಮಾಡ್ತೀನಿ ಅಂತ ಇಲ್ಲಿ ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ನೋಡ್ತಿರ್ಬೋದು. ಸಾಫ್ಟ್ಲಿ ಇವಾಗ ಬ್ಲೆಂಡ್ ಮಾಡೋದು. ಈಸಿ. ಇವಾಗ ಐಲ್ಯಾಶಸ್ ಆಯ್ತಾ? ಬ್ಲಷ್ ಡಾರ್ಕ್ ಕಲರ್. ಯಾವ ಕಲರ್? ಡಾರ್ಕ್ ಇಲ್ಲಿ ಲೈಟ್ ಡಾರ್ಕ್ ಪಿಂಕ್ ಇದೆ ಅಲ್ಲ, ಅದು ಡಾರ್ಕ್ ಪಿಂಕ್. ಇಲ್ಲ ಲೈಟ್ ಪಿಂಕ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನಾನು ಬೆಳ್ಳಕ್ಕಿದ್ದೀನಿ ಅಂತನಾ? ಇಲ್ಲ, ಆಪೋಸಿಟ್.
ಸುಮ್ಮನೆ ನಾವು ಹಂಗೆಲ್ಲ ಕಲರ್ ಥಿಯರಿ ಅಪ್ಲೈ ಮಾಡಿ ಇಲ್ಲಿ ಆಡ್ತಾ ನಮ್ಮ ಪ್ರಣತಿ ರಿಯಲ್ ಲಿಪ್ಸ್ಟಿಕ್ ಹಾಕ್ಬಿಡು ಅಂತ ಹೇಳಿದ್ಲು. ಸೊ ಅವಳು ನಿಜವಾದ ಲಿಪ್ಸ್ಟಿಕ್ ತೊಗೊಂಬಂದ್ಬಿಟ್ಟು ಹಾಕ್ತೀನಿ ನಿಂಗೆ ಲಿಪ್ಸ್ಟಿಕ್ ಹಾಕ್ತೀನಿ ಅಂತ ಇಲ್ಲಿ ನೋಡ್ತಿರೋದು ಹೇಗೆ ಮಾಡ್ತಿದ್ದಾಳೆ ಅಂತ. ಬಟ್ ಹಾಕಿಲ್ಲ, ಬೇಕಾದ್ರೆ ನಾವಿನ್ನ ಬೇರೆ ಕಡೆ ಎಲ್ಲ ಹೋಗ್ಬೇಕಿತ್ತಲ್ವ. ಸೊ ಬೇಡಮ್ಮ ಅಂತ ಕಂಟ್ರೋಲ್ ಮಾಡಿ ಅದನ್ನು ಅವಳ ಕೈಯಿಂದ ಈಸ್ಕೊಂಡು ಎತ್ತಿಟ್ಕೊಂಡಿದ್ದಂಥದ್ದು. ಸೊ ಇಲ್ಲಿ ಪಂಚಮುಖಿ ಆಂಜನೇಯ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದಂಥದ್ದು ಬಿಚ್ಚಾಲೆಗೆ, ಅಂದರೆ ಅದೇ ಗುರುಕುಲಕ್ಕೆ. ಸೊ ಯಾರು ಇಟ್ಕೊಂಡಿರೋದು ಪ್ರಣತಿ? ನಿಲ್ಸು ಬ್ಯಾಕ್ ಬಾ. ಪ್ಲೇ ನೀನೇ ಕಂಟೆಂಟ್ ಕೊಡ್ಬೇಕಾದ್ರೆ ನಾನು ಬಿಡ್ತೀನ. ಸೊ ಇಲ್ಲಿ ಫಸ್ಟು ಫುಲ್ಲು ದೇವ್ರ ಮುಂದೆವರೆಗೂ ಬಿಡ್ತಾಯಿದ್ರು. ಬಟ್ ಇವಾಗ ಮಳೆ ಜಾಸ್ತಿ ಆಗಿ ನದಿ ಏನಿದೆ ಅಲ್ಲ, ತುಂಗಭದ್ರಾ ನದಿ, ಅದೆಲ್ಲ ತುಂಬಿ ಹರಿತಾ ಇತ್ತು. ಆಲ್ಮೋಸ್ಟ್ ದೇವಸ್ಥಾನದವರೆಗೂ ಬಂದ್ಬಿಟ್ಟಿತ್ತು. ಅದು ನಾವೆಲ್ಲ ನಿಂತ್ಕೋತೀವಲ್ವ, ಅಲ್ಲವರೆಗೂ ಬಂದ್ಬಿಟ್ಟಿತ್ತು. ನೋಡ್ತಿರ್ಬೋದು ನೀವು ಎಷ್ಟು ನೀರು ಬಂದಿದೆ ಅಂತ. ಸೊ ನಮ್ಮನ್ನ ಅಲ್ಲಿ ಮುಂದೆವರೆಗೂ ಬಿಡ್ತಿರ್ಲಿಲ್ಲ. ಸೊ ಇಲ್ಲೇ ಸೈಡಲ್ಲಿ ಅವ್ರದ್ದು ಅಲ್ಲಿನ ಸ್ಟೋರಿ ಎಲ್ಲ ಹೇಳಿ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ತಂಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆ ನದಿಯೆಲ್ಲ ನೋಡಿಕೊಂಡು, ಮುಂಚೆ ಅದೇ ನದಿಯಲ್ಲೆಲ್ಲ ಆಡೋಕ್ಕೆ ಅಂದರೆ ಮುಟ್ಟಕ್ಕೆಲ್ಲ ಬಿಡೋರು. ಬಟ್ ಇವಾಗ ಅಲ್ಲೆಲ್ಲ ಬಿಡ್ತಿಲ್ಲ, ಫೋರ್ಸ್ ತುಂಬ ಇತ್ತು ರಿವರ್ದು, ಅದಕ್ಕೆ ಅಲ್ಲೆಲ್ಲ ಬಿಡ್ತಿರ್ಲಿಲ್ಲ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತಾ ಇಲ್ಲಿ ಗೋಶಾಲೆ ಕೂಡ ಇತ್ತು. ಸೊ ಗೋಶಾಲೆ ಹತ್ರ ನೋಡಿಕೊಂಡು ಹಸುಗೆಲ್ಲ ಒಂದು ಸ್ವಲ್ಪ ಬಾಳೆಹಣ್ಣೆಲ್ಲ ತಿನ್ನಿಸಿ ಸ್ವಲ್ಪ ತಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ವಾಪಸ್ ಬ್ಯಾಂಗ್ಳೂರು ಕಡೆ ಹೊರಟಿದಂಥದ್ದು. ನೋಡಿ ಇನ್ನೊಂದು ಕರು ಬರ್ತು. ನಾವಿಲ್ಲಿ ಅನಂತಪುರ ಹತ್ರ ರೀಚ್ ಆಗೋಷ್ಟೊತ್ತಿಗೆ ಟೈಮ್ ಆಲ್ಮೋಸ್ಟ್ 11:15 ಆಗೋಗಿತ್ತು. ಸೊ ಊಟಕ್ಕೆ ಇಲ್ಲಿ ನಿಲ್ಲಿಸಿದ್ದಾರೆ. ನಾವು ಇಲ್ಲಿ ಊಟನೂ ಏನು ಹೆವಿ ತೊಗೊಳ್ಲಿಲ್ಲ, ಬರೀ ಸ್ವಲ್ಪ ಸ್ಟಾರ್ಟರ್ಸ್, ಮಶ್ರೂಮ್ ಪನ್ನೀರ್ ಆ ಥರದ್ದು ತೊಗೊಂಡು, ಮತ್ತು ಒಂದು ರೋಟಿ, ಸ್ವಲ್ಪ ರೈಸ್ ತೊಗೊಂಡು ಡಿನ್ನರ್ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಡ್ರೈವರ್ಗೆ ರೆಸ್ಟ್ ಮಾಡೋಕ್ಕೆ ಟೈಮ್ ಕೊಟ್ಟು ನಾವು ಊಟ ತಿನ್ನೋಕೆ 1 hour ಆಯಿತು. ಮತ್ತು ಆಲ್ಮೋಸ್ಟ್ ಒಂದು 1/2 hour ಎಕ್ಸ್ಟ್ರಾ ಅವ್ರಿಗೆ ಟೈಮ್ ಕೊಟ್ರಿ ಅಲ್ಲಿ ರೆಸ್ಟ್ ಮಾಡಲಿ ಅವರು ಅಂತ. ಈಗ ನಾವೆಲ್ಲ ಬ್ಯಾಂಗ್ಳೂರಿಗೆ ವಾಪಸ್ ರಿಟರ್ನ್ ಆಗ್ತಾ ಇದ್ದೀವಿ. ಟೈಮ್ ಆಲ್ಮೋಸ್ಟ್ 1:30 ಆಗಿತ್ತು. ನಾವು ಮತ್ತೆ ಬ್ಯಾಂಗ್ಳೂರು ಕಡೆಗೆ ಜರ್ನಿ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ನಮ್ಮ ಪ್ರಣತಿದು ಏನೋ ಸ್ವಲ್ಪ ಪೆಂಡಿಂಗ್ ಕೆಲಸಗಳೆಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊತಿದ್ಲು. ಸೊ ಇದಾಗಿತ್ತು ನಮ್ಮ 1 day ಟ್ರಿಪ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.